ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೊಡ್ತೀನಿ. ಸ್ನೇಹಿತರೆ, ನಿಮ್ಮಲ್ಲಿ ನಡೀತಕ್ಕಂಥ ಸರಣಿ ಪೂರ್ವ ಸಿದ್ಧತೆ ಮತ್ತು ವಾರ್ಷಿಕ ಪರೀಕ್ಷೆಗಾಗಿ ಇಲ್ಲಿಯವರೆಗೆ ನಾನು ಮಂಡಳಿಯ 2 ಸೆಟ್ ಮಾಡೆಲ್ ಕ್ವಶನ್ ಪೇಪರನ್ನು ಸಾಲ್ವ್ ಮಾಡಿದ್ದೀನಿ. ಸೊ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಇದೆ, ಅದನ್ನು ಸಹಿತ ನೋಡಿ. ಆಮೇಲೆ ಫಿಸಿಕ್ಸ್ ಆಗಿರ್ಬೋದು, ಕೆಮಿಸ್ಟ್ರಿ ಆಗಿರ್ಬೋದು, ಬಯಾಲಜಿ ಆಗಿರ್ಬೋದು, ಆ 3 ವಿಷಯದ ಪಾಸಿಂಗ್ ಪ್ಯಾಕೇಜ್ಗಳನ್ನು ಕೊಟ್ಟಿದ್ದೀನಿ. ಮುಂದೆ ಪಾರ್ಟ್ 1 ಮತ್ತು ಪಾರ್ಟ್ 2ದಲ್ಲಿ ಬರ್ತಕ್ಕಂಥ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ಗಳನ್ನು ಸಹಿತ ಕೊಟ್ಟಿದ್ದೀನಿ. ಆ 2 ಪಾರ್ಟನ್ನು ಸಹಿತ ತಪ್ಪದೆ ನೋಡಿ. ಸೊ ಇವಾಗ 2 ಕ್ವಶನ್ ಪೇಪರ್ ಇದಾವೆ. ಈಗೊಂದು ಇನ್ನೊಂದು ಕ್ವಶನ್ ಪೇಪರ್ನ ಬಿಡ್ತೀನಿ. ಸೊ ಖಂಡಿತವಾಗಿ ನೀವು ಒಳ್ಳೆಯ ಅಂಕಗಳನ್ನು ಗಳಿಸ್ತೀರಿ ಮತ್ತು ಈ ಪ್ರಶ್ನೆಗಳು ರಿಪೀಟ್ ಆಗ್ತಕ್ಕಂಥ ಸಾಧ್ಯತೆ ತುಂಬಾ ಇದಾವೆ ಅಂತ ಹೇಳ್ತಾ ವಿಡಿಯೋನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಫಸ್ಟ್ ಹೋಗೋಣ. ಸೌರ ಜಾಲತಾಪಕವನ್ನು ಬಿಸಿ ನೀರನ್ನು ಪಡೆಯಲು ಯಾವಾಗ ಬಳಸೋದಿಲ್ಲ ಅಂತ ಕೇಳಿದ್ರು. ಅದನ್ನು ಸೆಕೆಯ ದಿನ ಏನಾಗೋದಿಲ್ಲಪ್ಪ ಅಂದರೆ ಬಳಸೋದಿಲ್ಲ. ಪ್ರಶ್ನೆ 2, ಅಯಸ್ಕಾಂತದ ಒಳಗೆ ಕ್ಷೇತ್ರ ರೇಖೆಗಳ ಚಲನೆ ಹೇಗಿರ್ತದೆ ಅಂತ ಕೇಳಿದ್ರು. ಸರಿಯಾದ ಉತ್ತರ ದಕ್ಷಿಣದಿಂದ ಉತ್ತರ. ನೆನಪಿಟ್ಕೊಡ್ರಿ, ಇದು ಇಂಪಾರ್ಟೆಂಟ್ ಅದ. 3ನೇ ಪ್ರಶ್ನೆ, ಈ ಕೆಳಗಿನ ಮಂಡನದಲ್ಲಿ 10 ಓಮ್ ರೆಜಿಸ್ಟರ್ ಮೂಲಕ ಪ್ರಸ್ತುತ ವಿದ್ಯುತ್ ಹರಿವುಗಳನ್ನು ಲೆಕ್ಕ ಮಾಡಿ ಅಂತ ಕೇಳಿದ್ರು. ಸೊ ದ ರೈಟ್ ಆನ್ಸರ್ ಏನಾಗ್ತದಪ್ಪ ಅಂದ್ರೆ 0.6 ಆಂಪಿಯರ್ ಅನ್ನೋದು ಸರಿಯಾದ ಉತ್ತರ ಬರ್ತದೆ. ನೆಕ್ಸ್ಟ್ ಹೋಗೋಣ. ಫ್ಲೆಮಿಂಗನ ಎಡಗೈ ನಿಯಮ ಅನ್ನ ನಿರೂಪಿಸಿರಿ. ವೆರಿ ಮೋಸ್ಟ್ ಇಂಪಾರ್ಟೆಂಟ್, ಬಹಳ ಸಲ ಅದನ್ನು ಕೇಳ್ತಾನೆ. ಏನು ಹೇಳ್ತದ? ಎಡಗೈನ ತೋರು ಬೆರಳು, ಹೆಬ್ಬೆರಳು ಮತ್ತು ಮಧ್ಯದ ಬೆರಳನ್ನು ಪರಸ್ಪರ ಲಂಬವಾಗಿರುವಂತೆ ಹೊಂದಿಸಬೇಕು. ತೋರು ಬೆರಳು ಕಾಂತಕ್ಷೇತ್ರದ ದಿಕ್ಕು, ಮಧ್ಯದ ಬೆರಳು ವಿದ್ಯುತ್ ಪ್ರವಾಹದ ದಿಕ್ಕು, ಹೆಬ್ಬೆರಳು ವಾಹಕದ ಮೇಲೆ ಪ್ರಯೋಗವಾಗುವ ಯಾಂತ್ರಿಕ ಬಲದ ನೇರವನ್ನು ಗುರುತಿಸುತ್ತದೆ. ಇನ್ನು 5ನೇ ಪ್ರಶ್ನೆ, ಮಸೂರದ ಸಾಮರ್ಥ್ಯ +1.5 ಡಯಾಪ್ಟರ್ ಆದರೆ ಈ ಮಸೂರ ಪೀನ ಅಥವಾ ನಿಮ್ನ ಮಸೂರ ಅಂತ ತಿಳಿಸಿ ಅಂತ ಕೇಳಿದ್ದಾರೆ. ಸೊ ಪ್ರಶ್ನೆ ಉತ್ತರ ಅದು ಪೀನ ಮಸೂರ ಅಂತ ಹೇಳ್ತಾರೆ. ಸೊ ಯಾಕಂದ್ರೆ ಸಂಗಮ ದೂರ = ವಕ್ರತಾ ತ್ರಿಜ್ಯ ಭಾಗಿಸು 2. ಸೊ 30/2 ಅಂದರೆ ಅದು 15 ಸೆಂಟಿಮೀಟರ್ ಅಂತ ಬರ್ತದೆ. ಮುಂದಿನ ಪ್ರಶ್ನೆ, ಎಸ್ ಇದಿತ್ತು. ಗೋಳಾಕಾರದ ಕನ್ನಡಿಯ ವಕ್ರತೆಯ ತ್ರಿಜ್ಯ 30 ಸೆಂಟಿಮೀಟರ್, ಸಂಗಮ ದೂರ ಎಷ್ಟು? ಸೊ ಸಂಗಮ ದೂರದ ಲೆಕ್ಕವನ್ನು ಮಾಡಬೇಕಾದ್ರೆ ವಕ್ರತಾ ತ್ರಿಜ್ಯ ಭಾಗಿಸು 2. ಸೊ 30/2 ಅಂದರೆ 15 ಸೆಂಟಿಮೀಟರ್ ಅಂತ ಬರ್ತದೆ. ಇದ್ರ ಉತ್ತರ ಪೀನ ಮಸೂರ. ಇದು 15 ಸೆಂಟಿಮೀಟರ್ ತ್ರಿಜ್ಯ, ಅದರ ಅರ್ಧದಷ್ಟು ಇರ್ತದೆ. ಇಷ್ಟು ನೆನಪಿಟ್ಕೊಂಡ್ರೆ ಸಾಕು. 6ನೇ ಪ್ರಶ್ನೆ, ಸಮಾಂತರ ಕ್ರಮದಲ್ಲಿರುವ ರೋಧಕಗಳ ಚಿತ್ರ ಬರೀರಿ ಅಂತ ಕೇಳಿದರು. ಸೊ ಇದು ಸಮಾಂತರ ಕ್ರಮದಲ್ಲಿರ್ತಕ್ಕಂಥ ರೋಧಕಗಳಿದ್ದಾವೆ. ಸೊ ಇದರಲ್ಲಿ ತಾವು ನೋಡ್ತಿರ್ಬೋದು R1, R2, R3ಗಳನ್ನು ಏನು ಮಾಡಿದ್ದಾರೆ? ಸಮಾಂತರವಾಗಿ ಇಲ್ಲಿ ಜೋಡಿಸಿದ್ದಾರೆ. ಪ್ರಶ್ನೆ 8, ಒಂದು ವಸ್ತುವನ್ನು ಮಸೂರದ 2F1 ಮತ್ತು F1ಗಳ ನಡುವೆ ಇಟ್ಟಾಗ ಉಂಟಾಗುವ ಪ್ರತಿಬಿಂಬವನ್ನು ತೋರಿಸೋ ರೇಖಾಚಿತ್ರವನ್ನು ಬರೆಯಿರಿ. F1 ಪೀನ ಮಸೂರದ ಪ್ರಧಾನ ಸಂಗಮವಾಗಿರಲಿ ಅಂತ ಕೇಳಿದ್ರೆ 2F1 F1. ಸೊ ದರ್ಪಣ ಯಾವುದಿದೆ ಇದರಲ್ಲಿ? ಎಸ್, ಪೀನ ಮಸೂರ ಪ್ರಧಾನ ಸಂಗಮ F1 ಅಂತಕ್ಕಂಥದ್ದು ಇದೆ. ಸೊ ಈ ತರನಾಗಿರ್ತಕ್ಕಂಥದ್ದು ಏನಾಗ್ತದಪ್ಪ ಚಿತ್ರ ಬರ್ತದೆ. ಸೊ ಇದನ್ನು ನೀಟಾಗಿ ನೀವು ಏನು ಮಾಡಬೇಕು? ರೇ ಡಯಾಗ್ರಾಮ್ಗಳನ್ನ ರೇಖಾಚಿತ್ರಗಳನ್ನು ಹಾಕಬೇಕು. ಮುಂದಿನ ಪ್ರಶ್ನೆ 9, ನಿಮ್ನ ಮಸೂರದಲ್ಲಿ ಪ್ರತಿಬಿಂಬ ಸಂಗಮದ ಬಿಂದು ಮತ್ತು ವಕ್ರತಾ ಕೇಂದ್ರಗಳ ನಡುವೆ ಉಂಟಾಗಬೇಕಾದ್ರೆ ವಸ್ತುವನ್ನು ಯಾವ ಸ್ಥಾನದಲ್ಲಿ ಇಡಬೇಕು ಎಂಬುದನ್ನು ರೇಖಾಚಿತ್ರದ ಮೂಲಕ ತೋರಿಸ್ರಿ ಅಂತ ಕೇಳಿದ್ದಾರೆ. ನಿಮ್ನ ಮಸೂರ. ಸೊ ನಿಮ್ನ ಮಸೂರ ಅಂದರೆ ಈ ತರನಾಗಿರ್ತಕ್ಕಂಥ ಚಿತ್ರ ಬರ್ತದೆ. ಸೊ ಈ ರೇ ಡಯಾಗ್ರಾಮ್ ಅನ್ನು ನೀವೇನು ಮಾಡಬೇಕು? ಚೆನ್ನಾಗಿ ಅವುಗಳನ್ನು ಪ್ರಾಕ್ಟೀಸ್ ಮಾಡಿದರೆ 3 ಅಂಕ ಕೊಡ್ತಾರೆ. ಎಸ್. ಪ್ರಶ್ನೆ 10, ಒಂದು ವಿದ್ಯುತ್ ಹೀಟರ್ ವಿದ್ಯುತ್ ಮೂಲದಿಂದ 4 ಆಂಪಿಯರ್ ವಿದ್ಯುತ್ ಸೆಳೆಯುವಾಗ ಅದರ ತುದಿಗಳ ನಡುವಿನ ವಿಭವಾಂತರ 60 ವೋಲ್ಟ್ ಆಗಿರ್ತದೆ. ಸದರಿ ವಿದ್ಯುತ್ ಹೀಟರ್ನ ವಿಭವಾಂತರ 120 ವೋಲ್ಟ್ಗೆ ಹೆಚ್ಚಿಸಿದಾಗ ಎಸ್ ವಿದ್ಯುತ್ ಹೀಟರ್ನ ಸೆಳೆಯುವ ವಿದ್ಯುತ್ ಪ್ರವಾಹ ಎಷ್ಟು ಅಂತ ಕೇಳಿದರೆ ಆಂಪಿಯರ್ ಇದೆ, ವೋಲ್ಟ್ಗಳನ್ನು ಕೊಟ್ಟಿದ್ದಾರೆ. ಸೊ ವಿದ್ಯುತ್ ಪ್ರವಾಹವನ್ನು ಕಂಡುಹಿಡಬೇಕು. ಸೊ ವಿಭವಾಂತರ 60, ವಿದ್ಯುತ್ ಪ್ರವಾಹ 4 ಆಂಪಿಯರ್. ಸೂತ್ರ ಓಮ್ನ ನಿಯಮ ಪ್ರಕಾರ R = V/40/4 15. ಸೊ 15 ಓಮ್ ಅನ್ನೋದು ಉತ್ತರ ಬರ್ತದೆ. ಆದರೆ ಈ ವಿದ್ಯುತ್ ಹೀಟರ್ನ ವಿಭವಾಂತರವನ್ನು 120 ವೋಲ್ಟ್ಗೆ ಹೆಚ್ಚಿಸಿದಾಗ ಅಂತ ಕೇಳಿದ್ದಾರೆ. ಸೊ ಅವಾಗ ನಾವೇನು ಮಾಡಬೇಕು? 120/15 ಮಾಡಬೇಕು. ಅವಾಗ 8 ಬರ್ತದೆ. 8 ಆಂಪಿಯರ್ ವಿದ್ಯುತ್ ಪ್ರವಾಹ ಅನ್ನೋದು ಬರೆದ್ರೆ ನಿಮ್ಮ ಉತ್ತರ ಸರಿ ಆಗ್ತದೆ. ನೆಕ್ಸ್ಟ್ ಕ್ವಶನ್, ಜೌಲನ ಉಷ್ಣೋತ್ಪಾದನಾ ನಿಯಮವನ್ನು ನಿರೂಪಿಸಿರಿ ಮತ್ತು ಅದನ್ನು ಗಣಿತೀಯವಾಗಿ ವ್ಯಕ್ತಪಡಿಸಿ ಅಂತ ಕೇಳಿದ್ದಾರೆ. ಇದು ಮೋಸ್ಟ್ ಇಂಪಾರ್ಟೆಂಟ್ ಅದ. ಏನಪ್ಪ ಅಂದರೆ ವಾಹಕದಲ್ಲಿ ಸ್ಥಿರ ವಿದ್ಯುತ್ ಪ್ರವಾಹದಿಂದಾಗಿ ಉಂಟಾದ ಉಷ್ಣದ ಪ್ರಮಾಣ ವಿದ್ಯುತ್ ಪ್ರವಾಹದ ವರ್ಗಕ್ಕೆ, ವಿದ್ಯುತ್ನ ರೋಧಕ್ಕೆ ಮತ್ತು ಕಾಲಕ್ಕೆ ಇವುಗಳಿಗೆ ನೇರ ಅನುಪಾತದಲ್ಲಿ ಇರ್ತದೆ. ಇದನ್ನು H = I²RT ಅಂತ ಜೌಲನ ಉಷ್ಣೋತ್ಪಾದನಾ ನಿಯಮ ಹೇಳ್ತಾರೆ. ಇನ್ನೊಂದು ಪ್ರಶ್ನೆ ಅದ, ವಿದ್ಯುತ್ ದೀಪಗಳ ತಂತಿಗಳಲ್ಲಿ ಟಂಗ್ಸ್ಟನ್ ಅನ್ನು ಬಹುತೇಕವಾಗಿ ಬಳಸ್ತಾರೆ. ಕಾರಣವನ್ನು ಕೊಡ್ರಿ. ಈ ಟಂಗ್ಸ್ಟನ್ 33,800 ಸೆಲ್ಸಿಯಸ್ ಮತ್ತು ವಿದ್ಯುತ್ ರೋಧ ಹೆಚ್ಚು. ಈ ತಂತಿ ಬಳಸಿಕೊಂಡು ಗರಿಷ್ಠ ಶಕ್ತಿಯನ್ನು ಶಾಖದ ರೂಪದಲ್ಲಿ ಸ್ವಲ್ಪ ಭಾಗನ ಬೆಳಕಿನ ರೂಪದಲ್ಲಿ ನಾವೇನು ಮಾಡ್ತೀವಿ? ಹೊರಹೊಮ್ಮಿಸ್ತೀವಿ ಅಂತಕ್ಕಂಥ ಬರೆದ್ರೆ ಸೊ ಪ್ರಶ್ನೆ ಉತ್ತರ ಸರಿ ಆಗ್ತದೆ. ಮುಂದಿನ ಪ್ರಶ್ನೆ, ಎಸ್
4 ಸೆಂಟಿಮೀಟರ್ ಗಾತ್ರದ ವಸ್ತುವನ್ನು 15 ಸೆಂಟಿಮೀಟರ್ ಸಂಗಮ ದೂರವನ್ನು ಹೊಂದಿರುವ ನಿಮ್ನ ದರ್ಪಣದ ಮುಂದೆ ಎಸ್ 25 ಸೆಂಟಿಮೀಟರ್ ದೂರದಲ್ಲಿ ಇಟ್ಟಿದ್ದಾರೆ. ಸ್ಪಷ್ಟ ಪ್ರತಿಬಿಂಬವನ್ನು ಪಡೆಯಲು ಪರದೆಯನ್ನು ದರ್ಪಣದಿಂದ ಎಷ್ಟು ದೂರದಲ್ಲಿ ಇಡಬೇಕು, ಪ್ರತಿಬಿಂಬದ ಸ್ವಭಾವ ಮತ್ತು ಗಾತ್ರವನ್ನು ಲೆಕ್ಕಿಸಿ ಅಂತ ಕೇಳಿದ್ದಾರೆ. ಸೊ ಅದನ್ನು ನೀವೇನು ಮಾಡಬೇಕು, ವಸ್ತುವಿನ ಗಾತ್ರ ಎಚ್ 4 ಸೆಂಟಿಮೀಟರ್, ವಸ್ತುವಿನ ದೂರ -25 ಸೆಂಟಿಮೀಟರ್, ಸಂಗಮ ದೂರ -15 ಸೆಂಟಿಮೀಟರ್. ಸೊ ದೂರ ಕಂಡುಹಿಡಬೇಕು, ಆಮೇಲೆ ಪ್ರತಿಬಿಂಬದ ಗಾತ್ರ ಕಂಡುಹಿಡಬೇಕು. ಸೊ ಸಮೀಕರಣದಿಂದ ನಾವು ಸಮೀಕರಣದಲ್ಲಿ ಹಾಕಿದಾಗ ಎಷ್ಟು ಬರ್ತದಪ್ಪ ಅಂದರೆ -37.5 ಸೆಂಟಿಮೀಟರ್ ಅನ್ನೋದು ದೂರ ಬರ್ತದೆ. ಬಟ್ ಇದು ಏನಪ್ಪ ಅಂದರೆ ವರ್ಧನೆಗಳನ್ನು ಕಂಡುಹಿಡಿದಾಗ ಸೊ ಲಾಸ್ಟ್ ಹತ್ರದ ಎತ್ತರ ಎಷ್ಟು ಬರಬೇಕು, -6 ಸೆಂಟಿಮೀಟರ್. ಸೊ ಪ್ರತಿಬಿಂಬ ತಲೆ ಕೆಳಕಾಗಿದೆ ಮತ್ತು ದೊಡ್ಡದಾಗಿದೆ ಅಂತ ಬರಿಬೋದು. ಸ್ವಲ್ಪ ಪಾಸ್ ಮಾಡಿಕೊಂಡು ಸೊ ಯಾವೆಲ್ಲ ಸೂತ್ರಗಳನ್ನು ಹಾಕಿದ್ದಾರೆ, ಸೊ ಹೇಗೆ ಬಿಡಿಸಿದ್ದಾರೆ ಅನ್ನೋದನ್ನು ನೋಡಿಕೊಂಡು ಇದನ್ನು ಸ್ವಲ್ಪ ಪ್ರಾಕ್ಟೀಸ್ ಮಾಡಿಕೊಡ್ರಿ. ಎಸ್, ವಿದ್ಯುತ್ ಕಾಂತೀಯ ಪ್ರೇರಣೆ ಎಂದರೇನು? ಸುರುಳಿಯ ಒಳಗೆ ಕಾಂತ ಸ್ಥಿರವಾಗಿದ್ದಾಗ ವಿದ್ಯುತ್ ಪ್ರವಾಹ ಉತ್ಪತ್ತಿಯಾಗುವುದಿಲ್ಲ. ಕಾರಣ ಏನು? ಕಾಂತೀಯ ಬಲರೇಖೆಗಳನ್ನು ಪಟ್ಟಿ ಮಾಡಿ ಅದರ ಗುಣಗಳು. ಮ್ಯಾಕ್ಸ್ವೆಲ್ ರವರ ಬಲಗೈ ಕಾರ್ಕ್ ಸ್ಕ್ರೂ ನಿಯಮವನ್ನು ನಿರೂಪಿಸಿರಿ. ಫ್ಲೆಮಿಂಗನ ಬಲಗೈ ನಿಯಮ, ಡೈನಮೋ ನಿಯಮವನ್ನು ನಿರೂಪಿಸಿರಿ ಅಂತ ಕೊಟ್ಟಿದ್ದಾರೆ. ಬಹಳ ಮೋಸ್ಟ್ ಇಂಪಾರ್ಟೆಂಟ್ ಅದಾವೆ. ಎಲ್ಲ ಎಕ್ಸಾಮಲ್ಲಿ ಒಂದಿಲ್ಲ ಇದರಿಂದ ಕ್ವಶನ್ಸ್ ಬಂದೇ ಬರ್ತದೆ. ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ. ಮೊದಲು ವಿದ್ಯುತ್ ಕಾಂತೀಯ ಪ್ರೇರಣೆ ನೋಡ್ರಿ. ಒಂದು ಸುರುಳಿಗೆ ಹೊಂದಿಕೊಂಡಿರುವ ಕಾಂತಕ್ಷೇತ್ರ ಬದಲಾದಾಗ ಸುರುಳಿಯಲ್ಲಿ ವಿದ್ಯುತ್ ಪ್ರವಾಹ ಪ್ರೇರಿತವಾಗುವ ವಿದ್ಯುತ್ಮಾನಕ್ಕೆ ವಿದ್ಯುತ್ ಕಾಂತೀಯ ಪ್ರೇರಣೆ ಅಂತ ಕರಿತೀವಿ. ಇಲ್ಲಿ ಸುರುಳಿ ಮತ್ತು ಕಾಂತದ ನಡುವೆ ಸಾಪೇಕ್ಷ ಚಲನೆ ಇಲ್ಲದೇ ಇರುವುದರಿಂದ ಮಂಡಲಕ್ಕೆ ಹೊಂದಿಕೊಂಡ ಕಾಂತಕ್ಷೇತ್ರ ಬದಲಾಗುವುದಿಲ್ಲ. ಇನ್ನು ಕಾಂತೀಯ ಬಲರೇಖೆಗಳ ಗುಣಗಳು 3. ಒಂದು ಆವೃತ್ತ ಜಾಲಗಳು, ಎರಡನೇದು ಕಾಂತಕ್ಷೇತ್ರ ಹೆಚ್ಚಾಗಿರುವ ಕಡೆ ಈ ಕಾಂತೀಯ ಬಲರೇಖೆಗಳು ದಟ್ಟವಾಗಿರ್ತವೆ, ಕಡಿಮೆ ಇರುವ ಕಡೆ ವಿರಳವಾಗಿರ್ತವೆ. ಮೂರನೇ ಗುಣ, ಇದು ಒಂದನ್ನೊಂದು ಛೇದಿಸೋದಿಲ್ಲ. ಇನ್ನು ಮ್ಯಾಕ್ಸ್ವೆಲ್ ರವರ ಬಲಗೈ ಕಾರ್ಕ್ ಸ್ಕ್ರೂ ನಿಯಮ ಏನು ಹೇಳ್ತದೆ ಅಂದ್ರೆ, ಬಲಗೈಯಲ್ಲಿ ವಿದ್ಯುತ್ ಪ್ರವಹಿಸುತ್ತಿರುವ ವಾಹಕವನ್ನು ಹಿಡಿದುಕೊಳ್ಳುವಂತೆ ಭಾವಿಸಿಕೊಂಡರೆ ಹೆಬ್ಬೆರಳು ವಿದ್ಯುತ್ ಪ್ರವಾಹದ ದಿಕ್ಕನ್ನು ಸೂಚಿಸಿದರೆ ಉಳಿದ ಬೆರಳುಗಳು ಕಾಂತಕ್ಷೇತ್ರದ ದಿಕ್ಕನ್ನು ಮಡಿಸಿಕೊಂಡಿರುತ್ತದೆ ಅಂತ ಬರೆದ್ರೆ ಆಯಿತು. ಮುಂದಿನ ಪ್ರಶ್ನೆ, ಫ್ಲೆಮಿಂಗನ ಬಲಗೈ ನಿಯಮ ಅಥವಾ ಡೈನಮೋ ನಿಯಮವನ್ನು ಬರಲಿಕ್ಕೆ ಕೇಳಿದ್ದಾರೆ. ಅಲ್ಲೇನು ಹೇಳ್ತದೆ ಅಂದ್ರೆ, ಮೊದಲ 3 ಬೆರಳುಗಳನ್ನು ಪರಸ್ಪರ ಲಂಬವಾಗಿರುವಂತೆ ಹೊಂದಿಸಿದಾಗ ತೋರು ಬೆರಳ ಕಾಂತಕ್ಷೇತ್ರದ ದಿಕ್ಕನ್ನು ಹಾಗೂ ಹೆಬ್ಬೆರಳು ವಾಹಕದ ದಿಕ್ಕನ್ನು ಸೂಚಿಸಿದರೆ ಆಗ ಮಧ್ಯದ ಬೆರಳು ಪ್ರೇರಿತ ವಿದ್ಯುತ್ ಪ್ರವಾಹದ ದಿಕ್ಕನ್ನು ಸೂಚಿಸುತ್ತದೆ ಅನ್ನೋದು ಫ್ಲೆಮಿಂಗನ ಬಲಗೈ ನಿಯಮ ಆಗ್ತದೆ. ಮುಂದಿನ ಭಾಗ ರಸಾಯನ ವಿಜ್ಞಾನ, ಕೆಮಿಸ್ಟ್ರಿ. Fe2O3 + 2Al ಇಟ್ ಗಿವ್ಸ್ ಟು Al2O3 + 2Fe. ಇದು ಯಾವ ಕ್ರಿಯೆಗೆ ಉದಾಹರಣೆಯಾಗಿದೆ ಅಂತ ಕೇಳಿದ್ದಾರೆ. ಸೊ Fe2O3 ಅದ, Al ಅದ, ಸೊ Al2O3 2Fe ಆಗದ. ಸೊ ಗೊತ್ತಾಗ್ತದೆ ಇದು ಏನಾಗದಪ್ಪ ಅಂದ್ರೆ ಸ್ಥಾನಪಲ್ಲಟ ಕ್ರಿಯೆ, ಡಿಸ್ಪ್ಲೇಸ್ಮೆಂಟ್ ಅಂತ ಕರೀತಾರೆ, ಅದಕ್ಕೆ ಉದಾಹರಣೆ ಆಗಿರ್ತಕ್ಕಂಥದ್ದು. ನೆಕ್ಸ್ಟ್, ಒಂದು ಸೋಪು ಅಣುವಿನಲ್ಲಿರೋದು ಅಂತ ಕೇಳಿದರೆ, ಒಂದು ಸೋಪು ಅಣುವಿನಲ್ಲಿ ಏನಿರ್ತದಪ್ಪ ಅಂದ್ರೆ ಜಲಾಕರ್ಷಕ ಹೆಡ್ ಮತ್ತು ಜಲವಿಕರ್ಷಕ ಬಾಲ ಅನ್ನೋದು ರೈಟ್ ಆನ್ಸರ್. ಇನ್ನು ಮುಂದಿನ ಪ್ರಶ್ನೆ, ರಾಸಾಯನಿಕ ಸಮೀಕರಣಗಳನ್ನು ಏಕೆ ಸರಿದೂಗಿಸಬೇಕು ಅಂತ ಕೇಳಿದ್ದಾರೆ. ಸೊ ಉತ್ತರ ಏನಿದೆಪ್ಪ ಅಂದರೆ, ಈ ಪ್ರಶ್ನೆ 17, ರಾಸಾಯನಿಕ ಕ್ರಿಯೆಯಲ್ಲಿ ರಾಶಿಯನ್ನು ಸೃಷ್ಟಿಸುವುದಾಗಲಿ ಅಥವಾ ಲಯಗೊಳಿಸಲು ಸಾಧ್ಯವಿಲ್ಲ. ಆದ್ದರಿಂದ ರಾಸಾಯನಿಕ ಕ್ರಿಯೆಯ ಉತ್ಪನ್ನಗಳಲ್ಲಿರುವ ಧಾತುಗಳ ಒಟ್ಟು ರಾಶಿಯು ಪ್ರತಿವರ್ತಕಗಳಲ್ಲಿನ ಧಾತುಗಳ ಒಟ್ಟು ರಾಶಿಗೆ ಸಮನಾಗಿರಬೇಕು. ಆದ್ದರಿಂದ ನಾವು ಕಚ್ಚಾ ರಾಸಾಯನಿಕ ಸಮೀಕರಣಗಳನ್ನು ಸರಿದೂಗಿಸುವ ಅಗತ್ಯವಿದೆ ಅನ್ನೋದನ್ನು ಬರೆದ್ರೆ ಪ್ರಶ್ನೆ ಉತ್ತರ ಸರಿ ಆಗ್ತದೆ. ಮುಂದಿನ ಪ್ರಶ್ನೆ, ಎಸ್ ರೆಡಾಕ್ಸ್ನ ಆಮ್ಲಶಾಮಕಗಳು ಎಂದರೇನು ಅಂತಕ್ಕದ್ದನ್ನು ಕೇಳಿದ್ದಾರೆ. 20ನೇ ಪ್ರಶ್ನೆ. ಸೊ ಏನು ಹೇಳ್ತದಪ್ಪ ಅಂದ್ರೆ, ಈ ರಾಸಾಯನಿಕ ಕ್ರಿಯೆಯಲ್ಲಿ ಒಂದು ಪ್ರತಿವರ್ತಕ ಉತ್ಕರ್ಷಣಗೊಂಡು ಮತ್ತೊಂದು ಪ್ರತಿವರ್ತಕ ಅಪಕರ್ಷಣಗೊಂಡರೆ ಅಂಥ ಕ್ರಿಯೆಗಳನ್ನು ನಾವು ಉತ್ಕರ್ಷಣ ಅಪಕರ್ಷಣ ಕ್ರಿಯೆ ಅಥವಾ ರೆಡಾಕ್ಸ್ ಕ್ರಿಯೆ ಅಂತ ಕರಿತೀವಿ. ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ. ಮುಂದಿನ ಪ್ರಶ್ನೆ, ಪರ್ಯಾಪ್ತ ಮತ್ತು ಅಪರ್ಯಾಪ್ತ ಹೈಡ್ರೋಕಾರ್ಬನ್ ನಡುವಿನ ವ್ಯತ್ಯಾಸಗಳನ್ನು ಬರೀರಿ. ಸೊ ಪರ್ಯಾಪ್ತ ಹೈಡ್ರೋಕಾರ್ಬನ್ಗಳಲ್ಲಿ ಏಕಬಂಧ, ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗಳಲ್ಲಿ ದ್ವಿಬಂಧ ಅಥವಾ ತ್ರಿಬಂಧ. ಪರ್ಯಾಪ್ತ ಹೈಡ್ರೋಕಾರ್ಬನ್ಗಳು ರಾಸಾಯನಿಕವಾಗಿ ಸ್ಥಿರ, ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗಳು ರಾಸಾಯನಿಕವಾಗಿ ಕ್ರಿಯಾಶೀಲ. ಪರ್ಯಾಪ್ತ ಹೈಡ್ರೋಕಾರ್ಬನ್ಗಳು ಪೂರ್ಣ ದಹನವಾದಾಗ ಸ್ವಚ್ಛ ಜಾಲಿ ಕೊಡ್ತಾವ, ಅಪರ್ಯಾಪ್ತ ಹೈಡ್ರೋಕಾರ್ಬನ್ನ ದಹನವಾದಾಗ ಕಪ್ಪು ಬಣ್ಣದ ಹೊಗೆಯನ್ನು ಕೊಡ್ತಾವ. ಪರ್ಯಾಪ್ತ ಹೈಡ್ರೋಕಾರ್ಬನ್ಗಳಿಗೆ ಉದಾಹರಣೆ ಈಥೇನ್, ಪ್ರೋಫೇನ್, ಬ್ಯೂಟೇನ್. ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗಳಿಗೆ ಉದಾಹರಣೆ ಈಥೀನ್, ಈಥೇನ್, ಪ್ರೋಪಿನ್ ಮತ್ತು ಪ್ರೋಫೈನ್. ಇದು ಇಂಪಾರ್ಟೆಂಟ್ ಇತ್ತು. ಮುಂದಿನ ಪ್ರಶ್ನೆ, ಲೋಹದ ಮೇಲೆ ಹಬೆಯ ವರ್ತನೆ ತೋರಿಸುವ ಚಿತ್ರವನ್ನು ಬರೀರಿ. ಸೊ ಭಾಗಗಳನ್ನು ಗುರುತಿಸ್ರಿ. ಇದು ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಚಿತ್ರ. ಸೊ ಇದನ್ನು ಕೂಡ ನೀವು ಚೆನ್ನಾಗಿ ಕಲ್ಕೊಡ್ರಿ. ನಾಳೆ ಎಕ್ಸಾಮ್ಗಳಲ್ಲಿ ಕೂಡ ಬಂದರೂ ಕೂಡ ಬರ್ಬೋದು. ಕೆಲವು ಸರಿ ಅವರೇ ಭಾಗಗಳನ್ನು ಕೊಡ್ತಾ ಇದ್ದಾರೆ, ನೀವು ಏನು ಮಾಡಬೇಕಾಗದ ಭಾಗಗಳನ್ನು ಗುರುತಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕಾಗ್ತದೆ.
ಇನ್ನು ಸ್ವಚ್ಛತಾ ಕ್ರಿಯೆಯಲ್ಲಿ ಮಿಸೈಲ್ಗಳು ಹೇಗೆ ಉಂಟಾಗ್ತವೆ, ಸ್ವಚ್ಛಗೊಳಿಸುವ ಪ್ರಕ್ರಿಯೆಯನ್ನು ವಿವರಿಸಿರಿ. ಈ ಸ್ವಚ್ಛತಾ ಕ್ರಿಯೆಯಲ್ಲಿ ಬಳಸ್ತಕ್ಕಂಥ ಸಾಬೂನಿನ ಅಣುಗಳಲ್ಲಿ ಅಯಾನಿಕ್ ತುದಿಯು ನೀರಿನೊಂದಿಗೆ ವರ್ತಿಸಿದರೆ ಕಾರ್ಬನ್ ಸರಪಳಿ ಎಣ್ಣೆಯೊಂದಿಗೆ ವರ್ತಿಸುತ್ತದೆ. ಸಾಬೂನಿನ ಅಣುಗಳ ಈ ಸ್ಥಿತಿ ಮಿಸೈಲ್ಗಳೆಂಬ ರಚನೆಯನ್ನು ಉಂಟು ಮಾಡೋದಕ್ಕೆ ಮಿಸೈಲ್ಗಳು ಅಂತ ಕರಿತೀವಿ. ಈ ಮಿಸೈಲ್ಗಳು ನೀರಿನಲ್ಲಿ ಕೊಳೆಯನ್ನು ಕಿತ್ತು ತೆಗೆಯಲು ಸಹಾಯ ಮಾಡುವ ಕೊಳೆಯನ್ನು ಕಿತ್ತು ತೆಗೆದು ಬಟ್ಟೆಗಳನ್ನು ಸ್ವಚ್ಛ ಮಾಡ್ತವೆ ಅಂತ ಬರೆದ್ರೆ ಸಾಕು. ಮುಂದೆ ಆಲ್ಕೈನ್ಗಳ ಮೊದಲ ಸದಸ್ಯ ರಚನಾ ಸೂತ್ರ, ಲೇವಿಸ್ ಚುಕ್ಕಿ ವಿನ್ಯಾಸವನ್ನು ಬರೀರಿ. ಆಲ್ಕೈನ್ನ ಮೊದಲ ಸದಸ್ಯನಿಗೆ ಸೂರ್ಯನ ಬೆಳಕಿನ ಸಮ್ಮುಖದಲ್ಲಿ ಕ್ಲೋರಿನ್ ಅನಿಲವನ್ನು ಸೇರಿಸಿದಾಗ ಉಂಟಾಗೋ ರಾಸಾಯನಿಕ ಸಮೀಕರಣವನ್ನು ಬರೀರಿ ಅಂತ ಕೇಳಿದ್ದಾರೆ. ಸೊ ನೋಡಿ, ಇದು ಮೀಥೇನ್ ಇದೆ, ಆಲ್ಕಿನ್, ಇದು ಆಲ್ಕಿನ್, ಈಥೀನ್ ಅದ, CH4 ಅದ, C2H4 ಅದ, ಇದು ನಿಮಗೆ ಗೊತ್ತಿರಬೇಕು. ಈ ಸೂರ್ಯನ ಬೆಳಕಿನಲ್ಲಿ ಮೀಥೇನ್ನೊಂದಿಗೆ ಕ್ಲೋರಿನನ್ನು ವರ್ತಿಸಿದಾಗ ಮಿಥೈಲ್ ಕ್ಲೋರೈಡ್ ಮತ್ತು ಹೈಡ್ರೋಕ್ಲೋರಿಕ್ ಆಮ್ಲ ಕೊಡ್ತದೆ. ಅದನ್ನು CH4 + Cl2 ಇಟ್ ಗಿವ್ಸ್ ಟು CH3Cl + HCl ಅಂತಕ್ಕಂಥ ಬರೆದ್ರೆ ಸಮೀಕರಣ ಸರಿ ಆಗ್ತದೆ. ಮುಂದಿನ ಪ್ರಶ್ನೆ, ತಾಮ್ರದ ವಿದ್ಯುತ್ ವಿಭಜನೆಯ ಶುದ್ಧೀಕರಣದ ಅಂದವಾದ ಚಿತ್ರವನ್ನು ಬರೀರಿ. ಸೊ ಇದು ಏನದಪ್ಪ ಅಂದ್ರೆ ತಾಮ್ರದ ಶುದ್ಧೀಕರಣದ ಅಂದವಾದ ಚಿತ್ರ ಇದೆ, ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ಸೊ ಕೆಲವೊಂದು ಸರಿ ಏನು ಮಾಡ್ತಾರಪ್ಪ ಅಂದರೆ ಸಂಗ್ರಾಹಕ, ಕಶ್ಮಲ, ಆನೋಡು, ಸೊ ಕ್ಯಾಥೋಡು, ಇದನ್ನು ಕೂಡ ಅವ್ರು ಏನು ಮಾಡ್ತಾರೆ ಗುರುತಿಸಲಿಕ್ಕೆ ಕೇಳ್ತಾರೆ. ಮುಂದಿನ ಪ್ರಶ್ನೆ, ಮಿಶ್ರಲೋಹ ಅಂದರೆ ಏನು? ಸೀಸ ಮತ್ತು ತವರವನ್ನು ಘಟಕಗಳನ್ನಾಗಿ ಹೊಂದಿರೋ ಮಿಶ್ರಲೋಹವನ್ನು ಹೆಸರಿಸ್ರಿ, ಅದರ ಒಂದು ಉಪಯೋಗವನ್ನು ಬರೀರಿ. ಆಮೇಲೆ ಉಭಯವರ್ತಿ ಆಕ್ಸೈಡ್ ಅಂದ್ರೇನು, ಉದಾಹರಣೆ ಕೊಡಿ ಅಂತ ಕೇಳಿದ್ದಾರೆ. ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್. ಮಿಶ್ರಲೋಹಗಳು ನೋಡ್ರಿ, 2 ಅಥವಾ ಹೆಚ್ಚು ಲೋಹಗಳು ಲೋಹ ಅಲೋಹಗಳ ಸಮರೂಪ ಮಿಶ್ರಣವೇ ಮಿಶ್ರಲೋಹ. ಸೀಸ ಮತ್ತು ತವರ ಘಟಕಗಳನ್ನಾಗಿ ಹೊಂದಿರೋ ಮಿಶ್ರಲೋಹ ಬೆಸುಗೆ ಲೋಹ. ಉಪಯೋಗ, ಇದನ್ನು ವಿದ್ಯುತ್ ತಂತಿಗಳನ್ನು ಬೆಸೆಯಲು ಉಪಯೋಗವನ್ನು ಮಾಡ್ತಾರೆ. ಇನ್ನು ಉಭಯಧರ್ಮಿ ಆಕ್ಸೈಡ್ಗಳು ವೆರಿ ಮೋಸ್ಟ್ ಇಂಪಾರ್ಟೆಂಟ್, ಕಲ್ಕೊಂಡು ಹೋಗಿ. ಅಲ್ಯೂಮಿನಿಯಂ ಆಕ್ಸೈಡ್, ಸತುವಿನ ಆಕ್ಸೈಡ್ನಂತ ಕೆಲವು ಲೋಹದ ಆಕ್ಸೈಡ್ಗಳು ಆಮ್ಲೀಯ ಮತ್ತು ಪ್ರತ್ಯಾಮ್ಲೀಯ ಗುಣ ಎರಡನ್ನ ಪ್ರದರ್ಶನ ಮಾಡ್ತಾವೆ. ಇಂಥ ಲೋಹದ ಆಕ್ಸೈಡ್ಗಳು ಆಮ್ಲ ಮತ್ತು ಪ್ರತ್ಯಾಮ್ಲಗಳೆರಡರ ಜೊತೆಗೂ ಪ್ರತಿವರ್ತಿಸಿ ಲವಣ ಮತ್ತು ನೀರನ್ನು ಉತ್ಪತ್ತಿ ಮಾಡ್ತವೆ. ಇದನ್ನೇ ಉಭಯಧರ್ಮಿ ಆಕ್ಸೈಡ್ ಅಂತ ಕರೀತಾರೆ. Al2O3 + 6HCl, 2AlCl3 + 3H2O, Al2O3 + 2NaOH, 2NaAlO2 + H2O ಅನ್ನೋದು ಉತ್ತರ ಇತ್ತು. ಮುಂದಿನ ಪ್ರಶ್ನೆ, ಕಾಸುವಿಕೆ ಮತ್ತು ಹುರುವಿಕೆ ನಡುವಿನ ವ್ಯತ್ಯಾಸ ಬರೀರಿ. ಅಯಾನಿಕ್ ಸಂಯುಕ್ತ ಅಂದರೆ ಏನು? ಅಯಾನಿಕ್ ಸಂಯುಕ್ತಗಳು ಹೆಚ್ಚಿನ ಕರಗುವ ಬಿಂದು ಹೊಂದಿರಲು ಕಾರಣ ಏನು ಅಂತ ಕೇಳಿದ್ದಾರೆ. ಇಲ್ಲಿ ಕಾಸುವಿಕೆ ಅಂದರೆ ಏನಪ್ಪ ಅಂದ್ರೆ ಕಾರ್ಬೋನೇಟ್ ಅದುರನ್ನು ಆಕ್ಸೈಡ್ ಆಗಿ ಪರಿವರ್ತಿಸಬೇಕಾದ ಕಡಿಮೆ ಗಾಳಿಯಲ್ಲಿ ಹೆಚ್ಚಿನ ಉಷ್ಣತೆಯಲ್ಲಿ ಕಾಸಬೇಕು, ಇದನ್ನೇ ಕಾಸುವಿಕೆ ಅಂತಾರೆ. ಹುರುವಿಕೆ ಅಂದ್ರೆ ಈ ಸಲ್ಫೈಡ್ ಅದುರನ್ನು ಆಕ್ಸೈಡ್ ಅನ್ನಾಗಿ ಪರಿವರ್ತಿಸಲು ಅಧಿಕ ಪ್ರಮಾಣದ ಗಾಳಿಯಲ್ಲಿ ಹೆಚ್ಚಿನ ಉಷ್ಣತೆಯಲ್ಲಿ ಕಾಸಬೇಕು, ಇದನ್ನೇ ಹುರುವಿಕೆ ಅಂತ ಕರೀತಾರೆ. ಸೊ ಇದು ಕಾಸುವಿಕೆಗೆ ಉದಾಹರಣೆ, ಇದು ಹುರುವಿಕೆಗೆ ಉದಾಹರಣೆಗಿರ್ತಕ್ಕಂಥ ಸಮೀಕರಣ. ಇನ್ನು ಅಯಾನಿಕ್ ಸಂಯುಕ್ತದ ಅರ್ಥ ಇದೆ ನೋಡಿ. ಇಲೆಕ್ಟ್ರಾನ್ಗಳನ್ನು ಲೋಹದಿಂದ ಅಲೋಹಕ್ಕೆ ವರ್ಗಾವಣೆಯಾಗುವುದರ ಮೂಲಕ ಉಂಟಾಗುವ ಸಂಯುಕ್ತಗಳನ್ನು ಅಯಾನಿಕ್ ಸಂಯುಕ್ತ ಅಂತ ಕರಿತೀವಿ. ಇಲ್ಲಿ ಅಯಾನಿಕ್ ಸಂಯುಕ್ತಗಳು ಹೆಚ್ಚಿನ ಕರಗುವ ಬಿಂದು ಹೊಂದಿರಲು ಕಾರಣ ಅಣುಗಳ ನಡುವೆ ಪ್ರಬಲ ಅಯಾನಿಕ್ ಬಂಧ ಒಡೆಯಲು ಹೆಚ್ಚಿನ ಶಕ್ತಿ ಬೇಕು. ಎಸ್. ಇನ್ನು ಮುಂದಿನ ಪ್ರಶ್ನೆ, ಒತ್ತಡದ ಸಮಯದಲ್ಲಿ ಜೀರ್ಣಾಂಗವ್ಯೂಹ ಮತ್ತು ಚರ್ಮಕ್ಕೆ ಹರಿಯುವ ಶಕ್ತಿ ಪೂರೈಕೆ ನಿಧಾನಗೊಳಿಸುವ ಮಾನವನ ಹಾರ್ಮೋನು ಯಾವುದು ಅಂತ ಕೇಳಿದ್ರು. ಅದನ್ನು ಅಡ್ರಿನಲಿನ್ ಹಾರ್ಮೋನು ಅನ್ನೋದು ಸರಿಯಾದ ಉತ್ತರ. ಇನ್ನು 29, ಪ್ಲಾಸ್ಟಿಕ್ ಒಂದು ಜೈವಿಕ ವಿಘಟನೆಗೆ ಒಳಗಾಗದ ವಸ್ತು ಏಕೆ ಅಂತ ಕೇಳಿದ್ದಾರೆ. ಸೊ ಯಾಕಂದರೆ ಪ್ಲಾಸ್ಟಿಕ್ ಮಾನವ ನಿರ್ಮಿತ ವಸ್ತು, ಬ್ಯಾಕ್ಟೀರಿಯಾ ಮತ್ತು ಇತರೆ ಕೊಳೆತಿನಿಗಳಿಂದ ವಿಭಜನೆಗೆ ಬರೋದಿಲ್ಲ, ಏಕೆಂದರೆ ವಿಭಜಿಸುವ ಕಿಣ್ವಗಳು ಇರೋದಿಲ್ಲ. ಆಮೇಲೆ ದೀರ್ಘಕಾಲ ಇದ್ದು ಪರಿಸರ ಮಾಲಿನ್ಯವನ್ನು ಇದು ಉಂಟು ಮಾಡ್ತದೆ. ಇನ್ನು ಪರಿಸರವನ್ನು ಸಂರಕ್ಷಣೆ. ಮುಂದಿನ ಪ್ರಶ್ನೆ, ಎಸ್. ಮನುಷ್ಯರು ಮೂತ್ರಜನಕಾಂಗವನ್ನು ಹೊರಹಾಕುವ ಪ್ರಮುಖ ವಿಷಕಾರಿ ತ್ಯಾಜ್ಯ ಯಾವುದು? ಮೂತ್ರಪಿಂಡ ವಿಫಲವಾದಾಗ ರಕ್ತದಲ್ಲಿರುವ ತ್ಯಾಜ್ಯ ವಸ್ತುಗಳನ್ನು ಶೋಧಿಸಲು ಬಳಸುವ ಪ್ರಕ್ರಿಯೆ ಯಾವುದು ಅಂತ ಕೇಳಿದ್ದಾರೆ. ಸೊ ಇದಕ್ಕೆ ಉತ್ತರ ಏನಾಗ್ತದಪ್ಪ ಅಂತಂದ್ರೆ ಎಸ್. ಪ್ರಶ್ನೆ 33, ಅದನ್ನು ಯೂರಿಯಾ ಅಂತ ಕರೀತಾರೆ. ಸೊ ಎರಡನೇದಾದ್ರು ಡಯಾಲಿಸಿಸ್ ಅಂತಕ್ಕಂಥದ್ದು. ಅಂದ್ರೆ ಮನುಷ್ಯರು ಮೂತ್ರಜನಕಾಂಗವನ್ನು ಹೊರಹಾಕುವಾಗ ವಿಷಕಾರಿಯಾದ ತ್ಯಾಜ್ಯ ಯಾವುದು? ಯೂರಿಯಾ. ಎರಡನೇ ಪ್ರಶ್ನೆ ಏನಿತ್ತು? ಮೂತ್ರಪಿಂಡ ವಿಫಲವಾದಾಗ ರಕ್ತದಲ್ಲಿರುವ ತ್ಯಾಜ್ಯ ವಸ್ತುಗಳನ್ನು ಶೋಧಿಸಲು ಬಳಸುವ ಪ್ರಕ್ರಿಯೆ ಯಾವುದು ಅಂತ ಕೇಳಿದರೆ ಅದು ಡಯಾಲಿಸಿಸ್ ಅನ್ನೋದು ಉತ್ತರ. ಮುಂದಿನ ಪ್ರಶ್ನೆ, ಗರ್ಭ ನಿರೋಧಕ ವಿಧಾನಗಳಲ್ಲಿ ಸಂತಾನೋತ್ಪತ್ತಿಯಲ್ಲಿ ತಡೆಯನ್ನು ನಿರ್ಮಿಸಲು ಇರುವ ಚಿಕಿತ್ಸಾ ವಿಧಾನಗಳನ್ನು ಬಳಸಬಹುದು ಅಂತ ಕೇಳಿದ್ದಾರೆ. ಒಂದು ಗಂಡು, ಎರಡನೇದು ಹೆಣ್ಣಿನ ಯಾವ ಭಾಗದಲ್ಲಿ ತಡೆಯನ್ನು ಕೊಡ್ತಾರೆ ಅಂತ ಕೇಳಿದ್ದಾರೆ. ಸೊ ಪುರುಷರಲ್ಲಿ ವೀರ್ಯನಾಳವನ್ನು ತಡೆ ಮಾಡ್ತಾರೆ, ಸ್ತ್ರೀಯರಲ್ಲಿ ಅಂಡನಾಳ ಅಥವಾ ಫೆಲೋಪಿಯನ್ ನಾಳವನ್ನು ತಡೀತಾರೆ. ಇನ್ನು ಗರ್ಭ ನಿರೋಧಕ ಉಪಕರಣಗಳನ್ನು ಬಳಸಲು 2 ಕಾರಣಗಳನ್ನು ಕೊಡಿ ಅಂತ ಕೇಳಿದ್ದಾರೆ.
ಸೊ ಗರ್ಭಧಾರಣೆಯನ್ನು ತಡೆಯೋದು, ಲೈಂಗಿಕ ರೋಗಗಳು ಹರಡದಂತೆ ತಡೆಯೋದು. ಇನ್ನು ಮಾನವನ ಹೃದಯದ ಚಿತ್ರ ಕೇಳಿದ್ದಾರೆ. ಸೊ ನೋಡ್ಕೊಡ್ರಿ, ಇದು ಮಾನವನ ಹೃದಯದ ಚಿತ್ರ. ಸೊ ಮಹಾಪಧಮನಿ, ಎಡ ಹೃತ್ಕುಕ್ಷಿ, ಎಡ ಹೃತ್ಕರ್ಣ, ನೀಚ ಪಧಮನಿ, ಬಲ ಹೃತ್ಕರ್ಣ, ಸೆಪ್ಟಮ್ಮ, ಮಹಾಭಿಧಮನಿ. ಸೊ ಇದು ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಚಿತ್ರ ಇತ್ತು. ಇನ್ನು ನೆಕ್ಸ್ಟ್, ಮೆಂಡಲ್ ರವರ ಪ್ರಯೋಗವು ಗುಣಲಕ್ಷಣಗಳು ಸ್ವತಂತ್ರವಾಗಿ ವಿಂಗಡಣೆ ಆಗ್ತವೆ ಎಂದು ಹೇಗೆ ವಿವರಿಸಿತು? ಪುನೆಟ್ ಬೋರ್ಡ್ ಅನ್ನ ಬರೆಯಿರಿ ಅಂತ ಕೇಳಿದ್ದಾರೆ. ಸೊ ನೋಡಿ, ಸೊ ಇದು ಮುಖ್ಯವಾಗಿರ್ತಕ್ಕಂಥ ಚಿತ್ರ ಇದು. ಸೊ ಇದೇ ಪುನೆಟ್ ಬೋರ್ಡ್ ಅಂತ ಕರೀತಾರೆ. ಸೊ ಇದನ್ನು ನೀವೇನು ಮಾಡಬೇಕು, ಚೆನ್ನಾಗಿ ಅದನ್ನು ಬರೆದು ಸೊ ರೂಢಿ ಮಾಡಿಕೊಂಡು ಇಲ್ಲಿ ಅನುಪಾತ 9:3:3:1 ಅಂತ ಬರೆದು ಕೆಳಗಡೆ ಇದನ್ನು ಬರಿಬೇಕು. ಓಕೆನಾ? ಮುಂದಿನ ಪ್ರಶ್ನೆ, ಮಧುಮೇಹದ ಕೆಲವು ರೋಗಿಗಳಿಗೆ ಇನ್ಸುಲಿನ್ ಚುಚ್ಚುಮದ್ದನ್ನು ಏಕೆ ಕೊಡ್ತಾರೆ ಅಂತ ಕೇಳಿದ್ದಾರೆ. ಸೊ ನಿಮಗೆ ಗೊತ್ತಿರ್ಬೋದು, ಸಕ್ಕರೆ ಮಟ್ಟವನ್ನು ನಿಯಂತ್ರಣ ಮಾಡಲಿಕ್ಕೆ. ಇನ್ನು ಅಯೋಡಿನ್ ಕೊರತೆಯಿಂದ ಬಳಲುತ್ತಿದ್ದರೆ ಏನಾಗ್ತದೆ ಅಂತ ಕೇಳಿದ್ದಾರೆ. ಸೊ ಅಯೋಡಿನ್ ಕೊರತೆಯಿಂದ ಬಳಲ್ತದೆ, ಸೊ ಕುತ್ತಿಗೆ ಊದಿಕೊಳ್ತದೆ, ಗೈಟರ್ ಅಂತಕ್ಕಂಥ ರೋಗ ಬರ್ತದೆ ಅಂತ ಬರೆದ್ರೆ ಸಾಕು. ಇಷ್ಟು ಮಾಡೆಲ್ ಆಗಿರ್ತಕ್ಕಂಥ ಒಂದು ಕ್ವಶನ್ ಪೇಪರ್ ಮತ್ತು ಕೀ ಆನ್ಸರ್